Good evening, my dear students of class 9th. ಈ ಒಂದು 9ನೇ ಕ್ಲಾಸ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಪ್ರೋಸ್ 3 ಅದ. ಪ್ರೋಸ್ 3 ಯಾವುದದ ರೀ? ಓಕೆ, ಯಾರು ಹೇಳ್ತೀರಿ? ಪ್ರೋಸ್ 3 ಯೂನಿಟ್ 3 ಆರ್ ಪ್ರೋಸ್ 3 ವಿಚ್ ಒನ್ ದಟ್ ಈಸ್ ಮೈ ಬಿಗಿನಿಂಗ್ಸ್. ಯಾವುದ್ರದು? ನನ್ನ ಪ್ರಾರಂಭ. ಬಿಗಿನಿಂಗ್ಸ್ ಅಂದರೆ ಏನು ರೀ? ಪ್ರಾರಂಭ. ಮೈ ಅಂದರೆ ನನ್ನ ಪ್ರಾರಂಭ ಯಾವ ರೀತಿ ಇತ್ತು, ನನ್ನ ಜೀವನದ ಪ್ರಾರಂಭ ದಿನಗಳು ಯಾವ ರೀತಿ ಇದ್ವು ಅನ್ನೋದನ್ನು ಇಲ್ಲಿ ಏನಪ್ಪ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಪ್ಲೇಯರ್, ಕ್ರಿಕೆಟ್ ಪ್ಲೇಯರ್ ದಟ್ ಈಸ್ ಕಪಿಲ್ ದೇವ್. ಓಕೆ, ನಾವು ಈ ಪಿಕ್ಚರಲ್ಲಿ ನೋಡ್ತೀವಿ ಯಾವ ರೀತಿ ಇತ್ತು ಅಂತಕ್ಕಂಥ ಒಂದು ಸ್ಟೋರಿಯನ್ನು ಅವ್ರು ಇಲ್ಲಿ ಬರೆದಿದ್ದಾರೆ. ನೀವು ವಿದ್ಯಾರ್ಥಿಗಳಿದ್ದೀರಾ, ನಿಮ್ಮ ಒಂದು ಏಜಲ್ಲಿ ನೀವು ಏನು ಮಾಡ್ತಿದ್ರಿ ಅಥವಾ ಇಲ್ಲಿ ಕಪಿಲ್ ದೇವ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ವಿ ವಿಲ್ ಸ್ಟಾರ್ಟ್ಸ್ ವಿತ್ ದ ಫಸ್ಟ್ ಪ್ಯಾರಾಗ್ರಾಫ್. ಓಕೆ, ನೋಡೋಣ್ರಿ. ಫಸ್ಟ್ ಪ್ಯಾರಾಗ್ರಾಫ್ ಇಟ್ಕೊಂಡು ಈ ಒಂದು ಮೈ ಬಿಗಿನಿಂಗ್ಸ್ ಅಂತಕ್ಕಂಥ ಒಂದು ಸ್ಟೋರಿಯನ್ನು, ಕಪಿಲ್ ದೇವ್ ಅವರ ಸ್ಟೋರಿಯನ್ನು. ಓಕೆ, ಫಸ್ಟ್ ಪ್ಯಾರಾ. ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್, I have come to the conclusion that our beginnings never know our ends. For me, it all started in Chandigarh, a small town nestling in the foothills of the Himalayas. Okay, ಏನಿದೆಪ್ಪ ಅಂದರೆ ಲುಕಿಂಗ್ ಬ್ಯಾಕ್ ಆಟ್ ಮೈ ಲೈಫ್, ನನ್ನ ಜೀವನದಲ್ಲಿ ಹಿಂತಿರುಗಿ ನೋಡಬೇಕಾದ್ರೆ, ನನ್ನ ಬಾಲ್ಯದ ದಿನಗಳನ್ನು ನೋಡಬೇಕಾದ್ರೆ ಯಾವ ರೀತಿ ಇದ್ವು ಅಂತಕ್ಕಂಥ ಬಾಲ್ಯದ ದಿನಗಳನ್ನು ಇದು ಅನ್ನೋದನ್ನು ಈ ಕಪಿಲ್ ದೇವ್ ಅವರು ನಮ್ಮ ಮುಂದೆ ತಂದಿಡ್ತಿದ್ದಾರೆ. ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್, ನಾನೊಂದು ಕೊನೆಗೆ ಪೂರ್ಣ ವಿರಾಮ ಕೊಡ್ತೀನಿ ಅಥವಾ ತೀರ್ಮಾನ ಮಾಡ್ತೀನಿ. ಯಾವ ರೀತಿಪ್ಪ ಅಂತಂದ್ರೆ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್, ನಮ್ಮ ಬಿಗಿನಿಂಗ್ಗಳಿಗೆ, ನಮ್ಮ ಪ್ರಾರಂಭಗಳಿಗೆ ನಮ್ಮ ಕೊನೆಗಳು ಏನು ಅಂತ ಗೊತ್ತಿರೋದಿಲ್ಲ. ಪ್ರಾರಂಭನೇ ಬೇರೆ, ಎಂಡೇ ಬೇರೆ. ಆ ಪ್ರಾರಂಭಗಳು ಈ ಕೊನೆಗಳಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಕಪಿಲ್ ದೇವ್ ಅವರು. ಫಾರ್ ಮೀ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ್. ಈ ಒಂದು ಕಪಿಲ್ ದೇವರ ಜೀವನ, ಪ್ರಾರಂಭದ ಜೀವನ ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಈ ಚಂಡೀಗಢ್ನಲ್ಲಿ ಸ್ಟಾರ್ಟ್ ಆಯಿತು. ಚಂಡೀಗಢ್ನಲ್ಲಿ ಇರ್ತಕ್ಕಂಥ ಈ ಚಂಡೀಗಢ ಏನಪ್ಪ ಅಂತಂದ್ರೆ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ದ ಫೂತ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ಈ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಚಿಕ್ಕ ನಗರ ಅಂತ ಕರಿಬೋದು. ಯಾವುದ್ರದು? ಚಂಡೀಗಢ್. ಓಕೆ, ಎಲ್ಲಿ? ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ, ಹಿಮಾಲಯಾಸ್ ಫೂತ್ ಹಿಲ್ಸ್, ದ ಫೂತ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ಐ ವಾಸ್ ಬಾರ್ನ್ ಆನ್ ಅ ಕೋಲ್ಡ್ ವಿಂಟರ್ ಮಾರ್ನಿಂಗ್. ನಾ ಯಾವಾಗ ಹುಟ್ಟಿದೆಪ್ಪ ಅಂತಂದ್ರೆ ಚಳಿಗಾಲದ ಮುಂಜಾನೆ ಸಮಯದಲ್ಲಿ ನನ್ನ ಜನನವಾಯಿತು. ಯಾರ ಜನನ? ಕಪಿಲ್ ದೇವ್ ಅವರ ಜನನ ಆಯಿತು. ಮೈ ಮದರ್ ಹೂ ಈಸ್ ಅ ಸಿಂಪಲ್ ವುಮೆನ್. ನಮ್ಮ ಮಮ್ಮಿ ಎಷ್ಟು ಸಿಂಪಲ್ ಇದ್ರಪ್ಪ ಅಂದ್ರೆ ಭಾಳ ಸಿಂಪಲ್, ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಹಿಳೆ. ಯಾರು? ನಮ್ಮಮ್ಮ. could not read the time but she knew it was clearly early in the morning. ಆಕೆಗೆ ಎಷ್ಟು ಸಿಂಪಲ್ ಇದ್ದಳಪ್ಪ ಅಂದ್ರೆ ಆಕೆ ಓದಲಿಕ್ಕೂ ಬರ್ತಿರಲಿಲ್ಲ, ಬರೀಲಿಕ್ಕೂ ಬರ್ತಿರಲಿಲ್ಲ. ಅಟ್ಲೀಸ್ಟ್ ಟೈಮ್ ನೋಡಿ ಕೂಡ ಆಕೆಗೆ ಟೈಮು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆಕೆ ಈಗ ಒಂದು ನಾವು ಹಿರಿಯ ವಯಸ್ಕರಲ್ಲಿ ಹಿರಿಯ ಮನುಷ್ಯರನ್ನು ನೋಡಿದಾಗ ಅವರು ಮುಂಜಾನೆ ಸೂರ್ಯನ ನೋಡಿ, ಮಧ್ಯಾಹ್ನ ಸೂರ್ಯನ ನೋಡಿ, ಸಾಯಂಕಾಲ ಸೂರ್ಯನ ನೋಡಿ ಅವರು ಟೈಮ್ ಹೇಳ್ತಿರ್ತಾರೆ. ಆ ರೀತಿ ಏನಪ್ಪ ಅಂತಂದ್ರೆ ನಮ್ಮ ಮಮ್ಮಿನೂ ಕೂಡ ಟೈಮನ್ನು ಹೇಳ್ತಾಯಿದ್ರು. ಆವಾಗ ನಾನು ಹುಟ್ಟಿದಾಗ ಏನಾಗಿತ್ತಪ್ಪ ಅಂದ್ರೆ ಇದು ಮುಂಜಾನೆಯ ಒಂದು ಸಮಯ ಆಗಿತ್ತು. ದ ಡೇಟ್ 6 ಜನವರಿ 1959. ನಾನು ಯಾವಾಗ ಹುಟ್ಟಿದಪ್ಪ ಅಂದ್ರೆ 6ನೇ ಜನವರಿ 1959ರಲ್ಲಿ ನಾನು ಹುಟ್ಟಿದೆ. ಯಾರು ಹುಟ್ಟರು? ಕಪಿಲ್ ದೇವ್ ಅವರು ಹುಟ್ಟಿದ್ರು. ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್ ಬಿಕಾಸ್ ಅ ಕಸಿನ್ ಆಫ್ ಮೈನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ ಅರೌಂಡ್ ದ ಸೇಮ್ ಟೈಮ್ ಆ್ಯಂಡ್ ಸೇಮ್ ನೇಮ್. ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್. ಥ್ಯಾಂಕ್ಫುಲಿ ಮೀನ್ಸ್ ಕೃತಜ್ಞಾಪೂರ್ವಕವಾಗಿ ರೆಕಾರ್ಡ್ ಮಾಡಲಾಗಿತ್ತು, ದಾಖಲೆ ಬರೆದಿಡಲಾಯಿತು. ಯಾಕಪ್ಪ ಅಂತಂದ್ರೆ ಬಿಕಾಸ್ ಕಜಿನ್ ಆಫ್ ಮೈನ್, ನನ್ನ ಚಿಕ್ಕಪ್ಪನ ಮಗನೂ ಕೂಡ ಅದೇ ದಿನ ಅದೇ ಸಮಯದಲ್ಲಿ ಅದೇ ಹೆಸರು ಕೂಡ ಅವನಿಗಿಟ್ರು. ಅದಕ್ಕೋಸ್ಕರ ಇದು ಬಹಳಷ್ಟು ಕೃತಜ್ಞಾಪೂರ್ವಕವಾಗಿ ನಾವೇನು ಮಾಡಬೇಕಾಗಿ ದಾಖಲೆ ಮಾಡಿದ್ವಿ ಅಂತ ಕಪಿಲ್ ದೇವ್ ಹೇಳ್ತಾರೆ. I grew up among 6 other brothers and sisters.
ನಾನು ಬೆಳೆದೆ. ಯಾವ ರೀತಿ ಬೆಳೆದೆಪ್ಪ ಅಂತಂದ್ರೆ ಅಮಂಗ್ ಅದರ್ 6 ಅದರ್ ಬ್ರದರ್ಸ್, 6 ಜನ ಅಣ್ಣ ತಮ್ಮಂದಿರಿದ್ರು. ಆಮೇಲೆ ಆ್ಯಂಡ್ ಸಿಸ್ಟರ್ಸ್, ಈ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರ ಜೊತೆ ನಾನು ಬೆಳೆದೆ. ಯಾರು ಬೆಳೆದ್ರು? ಕಪಿಲ್ ದೇವ್ ಅವರು ಹುಟ್ಟಿ ಬೆಳೆದ್ರು. ಆಲ್ ಓಲ್ಡರ್ ದ್ಯಾನ್ ಮೀ, ಈ ಎಲ್ಲ ಅಣ್ಣಗಳು ಅಕ್ಕಗಳು ದೊಡ್ಡವರೇ, ಒಬ್ಬಕ್ಕಿನ ಬಿಟ್ಟು ಎಕ್ಸೆಪ್ಟ್ ಒನ್ ಸಿಸ್ಟರ್, ಒಬ್ಬಾಕೆ ತಂಗಿ ಮಾತ್ರ ನನಗಿಂತ ಚಿಕ್ಕವಳಿದ್ಳು. ಹೂ ವಾಸ್ ಅ ಇಯರ್ ಯಂಗರ್, ನನಗಿಂತ 1 ವರ್ಷ ಚಿಕ್ಕವಳು. ಯಾರಕ್ಕಿಂತ ಚಿಕ್ಕವಳು? ಕಪಿಲ್ ದೇವ್ರಕ್ಕಿಂತ 1 ವರ್ಷ ಚಿಕ್ಕವಳು ಅವರ ತಂಗಿ. ಉಳ್ಕಿದವರೆಲ್ಲ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ದೊಡ್ಡವರೇ. ಇದು ಫಸ್ಟ್ ಪ್ಯಾರಾಗ್ರಾಫ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ರಿ, ಪೆನ್ಸಿಲಲ್ಲಿ ವರ್ಡ್ಸ್ ಮೀನಿಂಗನ್ನು ಬರಿತಾ ಹೋಗ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ಅದು ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ಓಕೆ, ಹಾಗಾದ್ರೆ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡೋಣ ನಾವು. ಮೈ ಮದರ್ ಆಲ್ವೇಸ್ ರಿಗೇಲ್ಸ್ ಮೀ ವಿತ್ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ನಮ್ಮಮ್ಮ ಯಾವಾಗಲೂ ಏನು ಮಾಡ್ತಾ ಇದ್ರಪ್ಪ ಅಂದರೆ ಸಂತೋಷವನ್ನು ಪಡಿಸ್ತಾ ಇದ್ಳು. ಯಾರನ್ನ? ಕಪಿಲ್ ದೇವರನ್ನು. ರಿಗೇಲ್ಸ್ ಅಂದ್ರೆ ಏನು? ಸಂತೋಷಪಡಿಸು. ಯಾವ ರೀತಿ ಕಪಿಲ್ ದೇವರ ಅಮ್ಮ ಸಂತೋಷ ಪಡಿಸ್ತಾ ಇದ್ರಪ್ಪ ಅಂದ್ರೆ ವಿತ್ ಟೇಲ್ಸ್. ಟೇಲ್ಸ್ ಅಂದರೆ ಏನ್ರಿ? ಕತೆಗಳನ್ನು ಹೇಳ್ತಾ ಬಹಳಷ್ಟು ಕಪಿಲ್ ದೇವರನ್ನು ಖುಷಿ ಪಡಿಸ್ತಾ ಇದ್ರು. ಆಫ್ ಮೈ ನಾಟಿ ಬಿಹೇವಿಯರ್, ನನ್ನ ಒಂದು ವರ್ತನೆ ಯಾವ ರೀತಿ ಇತ್ತಪ್ಪ ಅಂದರೆ ತುಂಟತನದ ವ್ಯಕ್ತಿತ್ವವನ್ನು ವರ್ತನೆಯನ್ನು ನಾನು ಹೊಂದಿದ್ದೆ. ಅದಕ್ಕೆ ನಮ್ಮ ಅಮ್ಮನೂ ಕೂಡ ಕತೆಗಳನ್ನು ಹೇಳಿ ಸಂತೋಷ ಪಡಿಸ್ತಾ ಇದ್ರು. ಶಿ ಕ್ಲೈಮ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ. ಆಕೆಗೆ ನನ್ನ ಕಂಟ್ರೋಲ್ ಮಾಡಲಿಕ್ಕೆ, ನನ್ನ ತುಂಟತನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಟ್ಟಕೀಟಳೆ ತುಂಟತನವನ್ನು ನಾನು ಮಾಡ್ತಾ ಇದ್ದೆ ಅಂತೇಳಿ ಕಪಿಲ್ ದೇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಬಟ್ ಐ ಡು ಅಡ್ಮಿಟ್ ದ್ಯಾಟ್ ರೈಟ್ ಫ್ರಾಮ್ ದ ವೆರಿ ಬಿಗಿನಿಂಗ್ ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ಬಟ್ ಐ ಡು ಅಡ್ಮಿಟ್ ದ್ಯಾಟ್ ರೈಟ್ ಫ್ರಾಮ್ ದ ವೆರಿ ಬಿಗಿನಿಂಗ್ ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ನನಗಿನ್ನ ಆವಾಗ ಸರಿಯಾಗಿ ಕುಂದರ್ಲಕ್ಕೆ ಬರ್ತಿರ್ಲಿಲ್ಲ. ಆ ಒಂದು ವರ್ಷ ಆಗಿರ್ಬೋದು, ಅಥವಾ 1 ವರ್ಷ 1 ತಿಂಗಳು 2 ತಿಂಗಳು ಆಗಿರ್ಬೋದು, ನಿಯರೆಸ್ಟ್ 1.5 ವರ್ಷ ಆದರೂ ಕೂಡ ನನಗೆ ಸರಿಯಾಗಿ ಕುಂದರ್ಲಕ್ಕೆ ಬರ್ತಿರ್ಲಿಲ್ಲ. ಆ ಟೈಮಲ್ಲಿ ಇಷ್ಟು ನಮ್ಮ ಮನೆಗೆ ನಾನು ಕಾಡ್ತಾ ಇದ್ದೆ. ಆಕೆ ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಒದ್ದಾಡ್ತಾ ಇದ್ಳು. ಐ ವಾಸ್ ವೆರಿ ಕ್ಯೂರಿಯಸ್, ನಾನು ಬಹಳಷ್ಟು ಕುತೂಹಲನಾಗಿದ್ದೆ. ಆ್ಯಂಡ್ ಇಟ್ ವಾಸ್ ಮೈ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ನನ್ನೊಂದು ಗುರಿ ಆಗಿತ್ತು. ಆಂಬಿಷನ್ ಅಂದರೆ ಏನ್ರಿ? ಗುರಿ, ಏಮ್. ಏನು ಕಪಿಲ್ ದೇವ್ರ ಗುರಿ ಆಗಿತ್ತಪ್ಪ ಅಂತಂದ್ರೆ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಜಗತ್ತಿನ ಸುತ್ತ, ಜಗತ್ತಿನ ತುಂಬೆಲ್ಲ ನಾನು ಅಡ್ಡಾಡಿ ಬರಬೇಕು, ತಿರುಗಾಡಿ ಬರಬೇಕು, ಪ್ರವಾಸ ಮಾಡಬೇಕು. ಆ್ಯಂಡ್ ಡ್ರೈವ್ ಎ ಮರ್ಸಿಡೀಸ್ ಬೆಂಜ್. ಯಾವ ಕಾರನ್ನು ಡ್ರೈವ್ ಮಾಡ್ಬೇಕ್ರಿ? ಮೆರ್ಸಿಡೀಸ್ ಬೆಂಜನ್ನು ನಾನು ಡ್ರೈವ್ ಮಾಡಬೇಕು. ಆ ಕಾರಲ್ಲಿ ಕುತ್ಕೊಂಡು ಜಗತ್ತನ್ನು ಸುತ್ತಿ ನಾನು ಬರಬೇಕನ್ನೋ ಒಂದು ಕನಸು, ಒಂದು ಗುರಿ ಯಾರ್ದಾಗಿತ್ತಪ್ಪ ಅಂತಂದ್ರೆ ಕಪಿಲ್ ದೇವ್ ಅವ್ರದ್ದಾಗಿತ್ತು. ಗಾಡ್ ಹ್ಯಾಸ್ ಬಿನ್ ಕೈಂಡ್ ಟು ಮೀ. ದೇವರು ನನ್ನ ಬಗ್ಗೆ ಬಹಳಷ್ಟು ಕರುಣಾಮಯಾಗಿದ್ದಾನೆ. ಯಾಕಪ್ಪ ಅಂತಂದರೆ ಈ ಎಲ್ಲ ಆಸೆಗಳನ್ನು ಈಡೇರಿಸಿದಾನೆ ಇವತ್ತು. ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಮೆರ್ಸಿಡೀಸ್ ಕಾರ್ ತಗೋಬೇಕು ಮತ್ತು ಜಗತ್ತನ್ನು ಸುತ್ತಬೇಕು ಅಂತಕ್ಕಂಥ ಎರಡೂ ನನ್ನ ಆಸೆಗಳು ಇವತ್ತು ಈಡೇರಿದಾವೆ. ಅದಕ್ಕೆ ದೇವರು ನನಗೆ ಬಹಳಷ್ಟು ಕರುಣೆಯನ್ನು ತೋರಿದ್ದಾನೆ ಅಂತ ಹೇಳಿಕಿರಿಂದ ಇಲ್ಲಿ ಕಪಿಲ್ ದೇವ್ರು ಹೇಳ್ತಾರೆ. ಬಟ್ ಎಟ್ ದ ಟೈಮ್ 25 years ago, ಆ ಒಂದು ಸಮಯದಲ್ಲಿ 25 ವರ್ಷದ ಹಿಂದೆ ಏನಾಯಿತು ಅನ್ನೋದನ್ನು ಹೇಳ್ತಾರೆ ನೋಡ್ರಿ. ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ಸ್ ಕಾಸ್ಟ್ಲೆಸ್ ಇನ್ ದ ಏರ್. ಈ ಒಂದು ನನ್ನ ಕನಸುಗಳು, ಯಾವ ಒಂದು ಕನಸುಗಳು? ಮರ್ಸಿಡೀಸ್ ಬೆಂಜನ್ನು ತಗೋಬೇಕು ಮತ್ತು ಜಗತ್ತನ್ನು ಸುತ್ತಬೇಕಂತ ಈ ಎರಡೂ ಕನಸುಗಳು ಯಾವ ರೀತಿ ನಾನು ಕಾಣ್ತಾ ಇದ್ದೆಪ್ಪ ಅಂದ್ರೆ ಆಕಾಶದಲ್ಲಿ ಹಾರ್ತಕ್ಕಂಥ ಗೋಪುರಗಳ ಹಾಗೆ, ಈ ಗಾಳಿಪಟಗಳ ಹಾಗೆ ಅಷ್ಟೊಂದು ಎತ್ತರದಲ್ಲಿದ್ದವು. ಇವು ಈಡೇರ್ತಾವೋ ಇಲ್ಲೋ ಅಂತಕ್ಕಂಥ ನನಗೆ ಆ ರೀತಿ ಕಾಣಿಸ್ತಾ ಇದ್ವು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಡಿಯರ್ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇದ್ದಾವೆ. ಈ ಕ್ವಶನ್ಸ್ ಕಪಿಲ್ ಸೇಸ್ ದ ಡೇಟ್ 6 January 19 ವಾಸ್ ದ ವೈ ಡಸ್ ಹಿ ಫೀಲ್ ಸೊ. ಯಾಕಂದ್ರೆ ಅವರ ಚಿಕ್ಕಪ್ಪನ ಮಗನ ಹುಟ್ಟಿರ್ತಾನೆ. ಏನಾದರೂ ಈ ಕ್ವಶನ್ ಆನ್ಸರ್ ಬಗ್ಗೆ ಡೌಟ್ ಇದ್ರೆ ಹೇಳ್ರಿ, ನಾನು ಅದರ ಮೇಲೆ ಕೂಡ ಕ್ಲಾಸ್ ಮಾಡ್ತೀನಿ. ಓಕೆ, ನಾವೀಗ ಈ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಳೋಣ ಕಪಿಲ್ ದೇವ್ರು. ಓಕೆ, ಥರ್ಡ್ ಪ್ಯಾರಾಗ್ರಾಫಲ್ಲಿ ಏನದ ನೋಡೋಣ. ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್. ನನ್ನ ಒಂದು ಬಾಲ್ಯಾವಸ್ಥೆಯನ್ನು ಯಾವ ರೀತಿ ನಾನು ಕಳೆದ್ನಪ್ಪ ಅಂತಂದ್ರೆ
ಲೈಕ್ ಆಲ್ ಅದರ್ ಚಿಲ್ಡ್ರನ್ ಅರೌಂಡ್ ಮೀ. ನನ್ನ ಸುತ್ತಮುತ್ತ ನಮ್ಮ ಓಣಿ ಒಳಗಿರ್ತಕ್ಕಂಥ ನಮ್ಮ ಕಾಲೋನಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಯಾವ ರೀತಿ ಬಾಲ್ಯಾವಸ್ಥೆಯನ್ನು ಕಳೆದ್ರು ಅದೇ ರೀತಿ ನಿಮ್ಮ ಹಾಗೇನೆ ಅವನ ಬಾಲ್ಯಾವಸ್ಥೆಯನ್ನು ಕೂಡ ಇತ್ತು ಅಂತ ಹೇಳ್ತಾರೆ. ಟ್ರೈಂಗ್ ಟು ಬಂಕ್ ಸ್ಕೂಲ್. ನಾನು ಏನು ಪ್ರಯತ್ನ ಪಡ್ತಿದ್ದೆಪ್ಪ ಅಂದ್ರೆ ಶಾಲೆಗೆ ಹೆಂಗೆ ಬಂಕ್ ಹೊಡೆಯೋದು, ರಜಾ ಹಾಕೋದು. ಆ ರಜಾ ಹಾಕಿ ಏನು ಮಾಡ್ತಿದ್ದೆಪ್ಪ ಅಂದ್ರೆ ಆ್ಯಂಡ್ ಸೇವ್ ಎನಫ್ ಮನಿ ಟು ಗೋ ಟು ಅ ನ್ಯೂ ಮೂವಿ. ಶಾಲೆಗೆ ಬಂಕ್ ಹಾಕಿ ಅಪ್ಪ ಕೊಟ್ಟದ್ದು ಮಮ್ಮಿ ಕೊಟ್ಟದ್ದು ಮನಿ ಸೇವ್ ಮಾಡಿ ಅದನ್ನು ಎಲ್ಲಿ ಹೋಗ್ತಿದ್ದೆ, ಪಿಕ್ಚರ್ ನೋಡ್ಲಾಕ ನಾ ಹೋಗ್ತಿದ್ದೆ. ಆರ್ ಹ್ಯಾವ್ ಎ ಪ್ಲೇಟ್ ಆಫ್ ಚಿಕನ್ ಚೌಮೀನ್ ವಿತ್ ಮೈ ಫ್ರೆಂಡ್ಸ್. ಪಿಕ್ಚರ್ ಕರೆ ಹೋಗ್ತಿದ್ದೆ ಇಲ್ಲಕ್ಕಂದ್ರೆ ದುಡ್ಡು ಉಳಿಸಿ, ಇಲ್ಲ ಅಂತಂದ್ರೆ ಚಿಕನ್ ರೀತಿ ತಿನ್ನಕ್ಕೆ ಹೋಗ್ತಿದ್ದೆ. ಯಾರ ಜೊತೆ? ನನ್ನ ಫ್ರೆಂಡ್ಸ್ ಜೊತೆ ನಾನು ಈ ರೀತಿ ಸ್ಕೂಲ್ಗೆ ಬಂಕ್ ಹಾಕಿ ಪಿಕ್ಚರ್ಗೆ ಅಥವಾ ಚಿಕನ್ ಚೌಮೀನನ್ನು ತಿನ್ನಲಿಕ್ಕೆ ಹೋಗ್ತಾ ಇದ್ದೆ. ನೋಡ್ರಿ ಎಷ್ಟು ನಾಟಿಯವರಿದ್ರು ಕಪಿಲ್ ದೇವರು. ಇವತ್ತು ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಹೊಸ ಮೈಲಿಗಲ್ಲೆಲ್ಲ ಸೃಷ್ಟಿ ಮಾಡಿದಾರ. ಇಫ್ ವಿ ವರ್ ವೆರಿ ಬ್ರೋಕ್ ಆರ್ ಬೋರ್ಡ್ಸ್. ನಮಗೆ ಒಂದು ವೇಳೆ ಬೇಸರ ಆದಾಗ ಏನು ಮಾಡ್ತಿದ್ವಿ ಅಂದರೆ ವಿ ವುಡ್ ಅಮ್ಯೂಸ್ ಅವರ್ ಸೆಲ್ಸ್ ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ನೇಬರ್ಸ್ ಟ್ರೀ. ಏನು ಮಾಡ್ತಿದ್ವಪ್ಪ ಅಂತಂದ್ರೆ ನಮಗೆ ಬೇಸರ ಆದಾಗ ಸಂತೋಷದಿಂದ ಇರಲಿಕ್ಕೆ, ಅಮ್ಯೂಸ್ ಅಂದರೆ ಏನ್ರಿ ಸಂತೋಷ, ನಾವು ಖುಷಿಯಿಂದ ಇರ್ಲಿಕ್ಕೆ ಅಂದ್ರೆ ಏನು ಮಾಡ್ತಿದ್ವಿ ನಾವು ನಾನು ಮತ್ತು ನಮ್ಮ ಫ್ರೆಂಡ್ಸು ಬ್ರೇಕಿಂಗ್ ಅಂದರೆ ಪಿಕ್ಕಿಂಗ್ ದ ಫ್ರೂಟ್ ಆಫ್ ದ ನೇಬರ್ಸ್ ಟ್ರೀ. ಅಕ್ಕಪಕ್ಕದ ಮನೆಯವರ ಗಾರ್ಡನ್ನಲ್ಲಿ ಇರ್ತಕ್ಕಂಥ ಈ ಹಣ್ಣುಗಳನ್ನು ಕದ್ದು ತಿಂತಿದ್ವಿ. ಇದು ಯಾವಾಗ ಮಾಡ್ತಿದ್ವಿ? ನಮಗೆ ಬೇಸರ ಆದಾಗ. ಓಕೆ. ಐ ರಿಮೆಂಬರ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ಡ್ ಡೌನ್ ದ ರೋಡ್. ನನಗೊಂದು ಹೆಣ್ಣು ಮಗಳ ನೆನಪಿದೆ. ಆ ಒಂದು ಹೆಣ್ಣು ಮಗಳು ಎಲ್ಲಿದ್ರಪ್ಪ ಅಂತಂದ್ರೆ ಈ ಕೆಳಗಡೆ ಒಂದು ರೋಡ್ ಹೋಗ್ತದಲ್ಲ, ಕೆಳಗಿನ ಓಣಿಯಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಒಬ್ಬ ಲೇಡಿಯ ನೆನಪು ನನಗಿದೆ. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಅಂತ ಇಲ್ಲಿ ಕಪಿಲ್ ದೇವರು ಆ ಒಂದು ಸ್ಟೋರಿಯನ್ನು ನಮ್ಮ ಮುಂದೆ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ. ನೋಡೋಣ. ಫ್ರಮ್ ಅಸ್ ಹೂ ಹ್ಯಾಡ್ ಎ ಬ್ಯೂಟಿಫುಲ್ ಗಾರ್ಡನ್ ವಿಚ್ ಶಿ ಟುಕ್ ಗ್ರೇಟ್ ಪ್ರೈಡ್ ಇನ್. ಆಕೆ ಏನಪ್ಪ ಅಂತಂದ್ರೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಗಾರ್ಡನನ್ನು ಹೊಂದಿದ್ರು ಆಕೆ ಒಂದು ಮನೆಯ ಪಕ್ಕದಲ್ಲಿ. ವಿಚ್ ಶಿ ಟುಕ್ ಗ್ರೇಟ್ ಪ್ರೈಡ್ ಇನ್. ಆ ಗಾರ್ಡನನ್ನು ಬಹಳಷ್ಟು ನೀಟಾಗಿ ಅಲ್ಲಿ ಹಣ್ಣುಗಳನ್ನು ಪ್ರತಿನಿತ್ಯ ಯಾವ ರೀತಿ ಅವುಗಳನ್ನು ಕೇರ್ ಮಾಡಬೇಕು, ಕೌಂಟ್ ಮಾಡಬೇಕು, ಯಾರಾದರೂ ಕಳ್ತನ ಮಾಡ್ತಾರೋ ಇಲ್ಲೋ ಅಂತೇಳಿ ನೋಡ್ತಾ ಇದ್ರು. ಅದ್ಭುತವಾಗಿರ್ತಕ್ಕಂಥ ಸುಂದರವಾದ ಹೂದೋಟವನ್ನು, ಉದ್ಯಾನವನವನ್ನು ಹೊಂದಿದ್ರು ಆ ಒಂದು ಮಹಿಳೆ. ಈ ಗಾರ್ಡನ್ನಲ್ಲಿ ಅಂದರೆ ಏನಪ್ಪ ಅಂದ್ರೆ ಆ ಒಂದು ಬ್ಯೂಟಿಫುಲ್ ಗಾರ್ಡನ್ನಲ್ಲಿ ಶಿ ಹ್ಯಾಡ್ ಪಪಾಯ ಆ್ಯಂಡ್ ಪೊಮೊಗ್ರಾನೆಟ್ ಟ್ರೀಸ್. ಆಕೆ ಗಾರ್ಡನ್ನಲ್ಲಿ ಏನಿದ್ದವಪ್ಪ ಅಂತಂದ್ರೆ ಈ ಪಪಾಯ ಮತ್ತು ದಾಳಿಂಬೆ ಹಣ್ಣಿನ ಗಿಡಗಳಿದ್ದು. ಐ ನವ್ ಸಿಂಪತೈಸ್ ವಿತ್ ಹರ್. ನನಗೆ ಆಕೆ ಜೊತೆ ಏನಿತ್ತಪ್ಪ ಅಂದ್ರೆ ಒಳ್ಳೆಯ ಗುಣ, ಸಹಾನುಭೂತಿ ಇತ್ತು. ಬಟ್ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್. ಬಟ್ ಆ ಒಂದು ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮ ಸಮಯವನ್ನು ಯಾವ ರೀತಿ ಕಳೀತಾ ಇದ್ದೀವಪ್ಪ ಅಂತಂದ್ರೆ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್. ಆಕೆ ಗಾರ್ಡನ್ನಲ್ಲಿ ಯಾವ ರೀತಿ ಜಿಗಿಬೇಕು, ಆಕೆ ಗಾರ್ಡನ್ನಲ್ಲಿರ್ತಕ್ಕಂಥ ಹಣ್ಣುಗಳನ್ನು ಯಾವ ರೀತಿ ತಿನ್ನಬೇಕು, ಕಿತ್ಕೊಳ್ಬೇಕು ಅಂತಕ್ಕಂಥ ಈ ಒಂದು ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ವಿ. ಆ್ಯಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ಅಲ್ಲಿ ಗಾರ್ಡನಲ್ಲಿರ್ತಕ್ಕಂಥ ಹಣ್ಣುಗಳನ್ನು ನಾವು ಯಾವ ರೀತಿ ಕಿತ್ಕೊಳ್ಬೇಕು ಅಂತ ಏಕೆಂದ ಇದೇ ಪ್ಲ್ಯಾನ್ಗಳನ್ನು ನಾವು ಮಾಡ್ತಾ ಇದ್ವಿ. ಬಟ್ ಒಂದಿನ ಏನಾಗ್ತದೆ ನೋಡ್ರಿ. ಇನ್ ಫ್ಯಾಕ್ಟ್ ಒನ್ ಡೇ ವಿ ಹ್ಯಾಡ್ ಕ್ಲೈಂಬ್ಡ್ ಓವರ್ ದ ವಾಲ್. ಒಂದಿನ ಏನು ಮಾಡಿದ್ವಿ, ಕಂಪೌಂಡನ್ನು ಹತ್ತಿದ್ವಿ. ಹತ್ತಿದ ಬಳಕ ಏನಾಗ್ತದೆ ನೋಡ್ರಿ. ಆ್ಯಂಡ್ ವಿ ವರ್ ಪರ್ಚ್ಡ್. ಗಿಡ ತುದಿಗೆ ಹೋಗಿದ್ವಿ. ಆನ್ ದ ಟ್ರೀ ವೆನ್ ದ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೆಸ್. ಗಿಡ ಮ್ಯಾಗ ಕಂಪೌಂಡ್ ಜಿಗಿದು ಹೋಗಿ ಗಿಡದ ಮ್ಯಾಗ ತುದಿಗೆ ಹೋಗಿದ್ದೀವಿ ನಾವು. ಅವಾಗ ಏನು ಮಾಡಿದಾರಪ್ಪ ಅಂದ್ರೆ ಆ ಒಂದು ಲೇಡಿ ಆಕೆ ಜೊತೆ ಕೆಲವೊಂದಿಷ್ಟು ಆಕೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳು ಬಂದರು. ನಾವೆಲ್ಲಿದ್ವಿ, ಗಿಡದ ತುದಿಯಾಗಿದ್ವಿ. ಇಲ್ಲಿ ನೋಡ್ರಿ, ಈ ಪಿಕ್ಚರ್ ನಿಮಗೆಲ್ಲ ಸ್ಟೋರಿ ಹೇಳ್ತದೆ ನೋಡ್ರಿ. ಇಲ್ಲಿ ನಮ್ಮ ಕಪಿಲ್ ದೇವರು ಹತ್ತಿದಾರ, ಆಮೇಲೆ ಇನ್ನೊಬ್ಬ ದೋಸ್ತನ, ಇಬ್ಬರು ದೋಸ್ತರು ಹೊರಗೆ ನಿಂತಾರ, ಕಂಪೌಂಡ್ ಐತಿ, ಇವ್ರು ಪಾರ್ಟಿ ಮಾಡ್ಲಕತ್ತಾರ ಇಲ್ಲಿ. ಓಕೆ, ಇಷ್ಟೇ ಈ ಪ್ಯಾರಾಗ್ರಾಫಲ್ಲಿ ಇದೆ ನೋಡ್ರಿ.
ಆಕೆ ಯಾರ ಜೊತೆ ಬಂದಳು? ಗೆಸ್ಟ್ಗಳು, ಅತಿಥಿಗಳ ಜೊತೆ ಆ ಗಾರ್ಡನಲ್ಲಿ ಬಂದಳು. ಶಿ ವಾಸ್ ಎಂಟರ್ಟೈನಿಂಗ್ ದ್ಯಾಮ್ ಫಾರ್ ಅ ಟೀ ರೈಟ್ ಅಂಡರ್ ದ ಪಪಾಯ ಟ್ರೀ. ಇವರೆಲ್ಲರೂ ಕೂಡ ಟೀ ಕುಡಿತಾ ಮಸ್ತ್ ಮಜಾ ಮಾಡ್ತಾ ಇದ್ರು. ಇಲ್ಲಿ ಅದ ನೋಡ್ರಿ ಪಪಾಯ ಟ್ರೀ ಕೆಳಗಡೆ. ದೇರ್ ವೇರ್ 2 of us ಆನ್ ದ ಟ್ರೀ. ಅದರಲ್ಲಿ ಇಬ್ಬರು ನಾವು ಎಲ್ಲಿದ್ವಿ? ಗಿಡದಾಗಿದ್ವಿ. ಆ್ಯಂಡ್ 2 others ಆನ್ ದ ರೋಡ್. ಇಬ್ಬರು ಹೊರಗದಾರ ನೋಡ್ರಿ ಅಲ್ಲಿ ಕಂಪೌಂಡ್ನ ರೋಡ್ ಮ್ಯಾಗ. ಆನ್ ದ ಅದರ್ ಸೈಡ್ ಆಫ್ ದ ವಾಲ್, ಇನ್ನೊಂದು ವಾಲ್ ಪಕ್ಕದಲ್ಲಿ ಇಬ್ರು ಹೊರಗದಾರ, ಇಬ್ರು ಗಿಡದಾಗದೀವಿ. ಇಲ್ಲಿ 3 ಮಂದಿ ಫಸ್ಟ್ ಕ್ಲಾಸ್ ಪಾರ್ಟಿ ಮಾಡ್ಲಕತ್ತಾರ. ದ 2 fortunate ones who had been outside ran away, but my friend and I had sit still for nearly 2 hours till the tea party ended. ಹೊರಗಿದ್ರಿ ಇಬ್ರು ನಮ್ಮ ದೋಸ್ತರು ಓಡಿ ಹೋದ್ರ ಇವ್ರು ಬರೋಣ ನಮ್ಮ ಹಿಡಿತಾರಂತ ಯಾಕಿರೋದು. ಬಟ್ ನಾವ್ರಿಗೆ ಗಿಡದಾಗಿರಿ ಇಳಿದೀವಿ ಅಂದ್ರೆ ಬೀಳ್ತಾವ ಗಜ್. ಅಲ್ಲೇ ಗಿಡದಾಗ ಅವ್ರಿಗೆ ಕಾಣ್ಲಾರ್ದಂಗೆ ಅಲ್ಲೇ ಕೂತ್ಬಿಟ್ರು. ಎಷ್ಟೊತ್ತು ಕೂತ್ರು? 2 ತಾಸು ಕೂತ್ರಿ. ಎಲ್ಲಿ ತಕ್ಕ? ಇವ್ರ ಟೀ ಪಾರ್ಟಿ ಮುಗಿತಕ್ಕ. ದಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದ ರ್ಯಾಶ್ ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಆ ಒಂದು ದಿನ ನನಗೇನು ಮಾಡ್ತಪ್ಪ ಅಂದ್ರೆ ಐ ಡಿಸ್ಕವರ್ಡ್ ದ ರ್ಯಾಶ್ ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಇಷ್ಟೆಲ್ಲ 2 ತಾಸು ಗಿಡದಾಗ ಕುಂದ್ರಬೇಕಲ್ರಿ ಅಲ್ಲಿ ಹಿಡ್ಕೊಂಡು. ಆ ನೋವಿಗೆ ಈ ಪಪಾಯ ಹಣ್ಣಿನ ಮೇಲೆ ಇರ್ತಕ್ಕಂಥ ಮೋಹನೇ ಕಾರಣ ಆಯಿತು ಅಂತ ನಾನು ಕಂಡುಕೊಂಡೆ ಅಂಥೇಳಿ ಇಲ್ಲಿ ಕಪಿಲ್ ದೇವ್ರು ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕಳ್ಳತನದ ಸ್ಟೋರಿಯನ್ನು ನಮ್ಮ ಮುಂದೆ ಹೇಳ್ತಾರೆ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಈ ಪಿಕ್ಚರ್ ಒಳಗೆ ಎಲ್ಲ ತಿಳಿತದೆ ನೋಡ್ರಿ ನಿಮ್ಗೆ. ಇಲ್ಲಿ ಇಬ್ರು ಮ್ಯಾಗ ಹತ್ತಾರೆ, ಇಬ್ರು ಇರ್ತಾರೆ, ಟೀ ಪಾರ್ಟಿ ನಡೆದ, ಪಪ್ಪಾಯ ಅಲ್ಲಿದಾವ ಕಿತ್ಕೊಳತ್ತಾರ. ಓಕೆ, ಮುಂದಿನ 4ನೇ ಪ್ಯಾರಾಗ್ರಾಫನ್ನು ನೋಡೋಣ ನಾವು. ಐ ಹ್ಯಾಡ್ ಎ ಹಾರ್ಡ್ ಟೈಮ್ ಎಕ್ಸ್ಪ್ಲೇನಿಂಗ್ ಟು ಮೈ ಮದರ್. ನಮ್ಮ ಮಮ್ಮಿಗೆ ಇದನ್ನು ಹೇಳಲಿಕ್ಕೆ ಬಹಳಷ್ಟು ನಾನು ಏನು ಮಾಡಿದೆ? ಪ್ರಯತ್ನ ಪಟ್ಟೆ. ಬಟ್ ಐ ಗಾಟ್ ಇವನ್ ದ ನೆಕ್ಸ್ಟ್ ಡೇ ವೆನ್ ಅವರ್ ನೇಬರ್ ವೆಂಟ್ ಟು ಡೆಲ್ಲಿ ಫಾರ್ ಎ ಕಪಲ್ ಆಫ್ ಡೇಸ್. ಬಟ್ ಮರುದಿನ ಏನಾಯ್ತಪ್ಪ ಅಂತಂದ್ರೆ ನಮ್ಮ ನೇಬರು, ನಮ್ಮ ಪಕ್ಕದ ಮನೆಯವರು ಎಲ್ಲಿ ಹೋದರು? ಡೆಲ್ಲಿಗೆ ಹೋದರು. ಎಷ್ಟು ದಿನ? 2 ದಿನ. ಕಪಲ್ ಆಫ್ ಡೇಸ್, 2 ದಿನ ನಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಆಂಟಿ ಏನು ಮಾಡಿದಳಪ್ಪ ಅಂತಂದ್ರೆ ಡೆಲ್ಲಿಗೆ ಹೋದರು. ಮುಂದೆ ಏನಾಗ್ತದೆ ನೋಡೋಣ್ರಿ. ಡೆಲ್ಲಿಗೆ ಹೋದ ಟೈಮಲ್ಲಿ ಸಿ ಹ್ಯಾಡ್ 92 ಪೊಮೊಗ್ರಾನೇಟ್ಸ್. ಇಲ್ಲದ ನೋಡ್ರಿ ದಾಳಿಂಬೆ ಹಣ್ಣಿನ ಗಿಡ ಎಷ್ಟಿದ್ದು. ಆಕೆ ಒಂದು ಗಾರ್ಡನ್ನಲ್ಲಿ ದಾಳಿಂಬೆ ಹಣ್ಣುಗಳು 92 ಇದ್ದು ರೀ. ಆನ್ ದ ಟ್ರೀ ಇನ್ ಹರ್ ಗಾರ್ಡನ್. ಆಕೆ ಒಂದು ದಾಳಿಂಬೆ, ಆ ಒಂದು ಗಿಡ ಆಕೆ ಗಾರ್ಡನ್ನಲ್ಲಿತ್ತು. ಆ ದಾಳಿಂಬೆ ಗಿಡದಲ್ಲಿ 92 ದಾಳಿಂಬೆಗಳಿದ್ದು. ಶಿ ಕೌಂಟೆಡ್ ದೆಮ್ ಎವ್ರಿ ಡೇ. ಪ್ರತಿನಿತ್ಯ ಅವುಗಳನ್ನು ಎನಿಸ್ತಾ ಇದ್ರು, ಕೌಂಟ್ ಮಾಡ್ತಾರೆ. ಯಾಕಂದ್ರೆ ಯಾರು ಕಳ್ತನ ಮಾಡಿರೋದು ಗೊತ್ತಾಗಬೇಕಲ್ಲ. ಬಿಕಾಸ್ ಶಿ ನ್ಯೂ ವಿ ವರ್ ಅಪ್ ಟು ಮಿಸ್ಚೀಫ್. ನಮ್ಮ ತುಂಟತನ ಆಕೆಗೆ ಗೊತ್ತಿತ್ತು, ನಾವು ಕಳ್ರು ಅಂತ ಆಕೆಗೆ ಗೊತ್ತಿತ್ತು. ಅದಕ್ಕೆ ಪ್ರತಿನಿತ್ಯನೂ ಕೂಡ ದಾಳಿಂಬೆ ಹಣ್ಣುಗಳನ್ನು ಕೌಂಟ್ ಮಾಡ್ತಾ ಇದ್ಳು, ಎನಿಸ್ತಾ ಇದ್ರು ಆ ಮಹಿಳೆ. ಆಸ್ ಸೂನ್ ಆಸ್ ಹರ್ ಬ್ಯಾಕ್ ವಾಸ್ ಟರ್ನ್ಡ್ ವಿ ಟುಕ್ ಡೌನ್ ಆಲ್ 92 ವಾಟ್ ಎವರ್ ವಿ ಕುಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ದ ರೆಸ್ಟ್. ಆಕಿ ಯಾವಾಗ ಹೋದ್ರಲ್ಲ ಡೆಲ್ಲಿಗೆ, ಆ ಟೈಮ್ನಾಗ ನಾವು ಎಲ್ಲ 92 ಹಣ್ಣು ಹರಿದು ತಿಂದು ಹೆಚ್ಚಾಗನೆ ಎಲ್ಲರಿಗೆ ಕೊಟ್ಬಿಟ್ಟಿವಿ, ಎಲ್ಲರಿಗೆ ಹಂಚಿದೀವಿ. ಡಿಸ್ಟ್ರಿಬ್ಯೂಟೆಡ್ ದ ರೆಸ್ಟ್. ಹಿಂಗಿದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ ಕಪಿಲ್ ದೇವರು. I remember the walloping I got from my mother when she was told about it on the neighbor's return. I remember the walloping. Walloping ಅಂದ್ರೇನು? ಕೈಯಿಂದ ಬಲವಾಗಿ ಹೊಡೆಯೋದು. ಇದು ಬಂದ ಅಕ್ಕಿ ಆಂಟಿ ಆ ಡೆಲ್ಲಿದಿಂದ ಬಂದು ಇವರೇ ತುಡು ಮಾಡ್ಯಾರ ಅಂತೇಳಿ ಅವಾಗ ನಮ್ಮ ಮಮ್ಮಿ ಹಾಕಿ ಹೊಡೆದಳು ನಾನು. I got from my mother when she was told about it on the neighbor's return. ಅಕ್ಕಿ ಬಂದೆಲ್ಲ ಹೇಳಿದ್ರು, ಅವಾಗ ಗಜ್ ಬಿದ್ದು ನಮ್ಮ ಮಮ್ಮಿ ಹಾಕಿಳು ನನ್ನ ಗಜ್. Now that very lady with a great pride and affection. ಬಟ್ ಈಗ ಮಹಿಳೆ ಬಹಳಷ್ಟು ನನ್ನ ಬಗ್ಗೆ ಗರ್ವ ಇದೆ, ಹೆಮ್ಮೆ ಇದೆ, ಆಮೇಲೆ ಬಹಳಷ್ಟು ಪ್ರೀತಿ ವಾತ್ಸಲ್ಯವನ್ನು ಆ ಮಹಿಳೆ ನನ್ನ ಜೊತೆ ತೋರಿಸ್ತಾಳೆ. Tells anyone who cares to listen how I had taken 92 pomegranates from her garden and left the seeds behind. ಇನ್ನೂ ಕೂಡ ಯಾರಿಕ್ಕಿ ಮಾತನ್ನು ಕೇಳ್ತಾರಲ್ಲ ಅವ್ರ ಮುಂದೆ ಈ ಒಂದು ಸ್ಟೋರಿ 92 ದಾಳಿಂಬೆ ಹಣ್ಣಿನ ಸ್ಟೋರಿಯನ್ನು ತಿಂದು ಆ ಬೀಜಗಳನ್ನು ಅಲ್ಲೇ ಉಗಿದು ಹೋಗಿದ್ದ ಅಂತ ಇವತ್ತಿಗೂ ಕೂಡ ಎಲ್ಲರ ಮುಂದೆ ಆ ಸ್ಟೋರಿಯನ್ನು ಆ ಒಂದು ಮಹಿಳೆ ಹೇಳ್ತಾಳೆ ಅಂತ ಹೇಳ್ತಾ ಇದ್ದಾರೆ ಕಪಿಲ್ ದೇವರು. ಓಕೆ, ಇಲ್ಲಿ ಕ್ವಶನ್ಸ್ ಇರೋದ ಆನ್ಸರ್ ಮಾಡಿರಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಅದರ ಮೇಲೂ ಕೂಡ ಒಂದು ವಿಡಿಯೋ ಕ್ಲಾಸನ್ನು ನಾನು ಮಾಡ್ತೀನಿ. ಓಕೆ, ನೆಕ್ಸ್ಟ್ 5ನೇ ಪ್ಯಾರಾಗ್ರಾಫನ್ನು ನಾವು ನೋಡೋಣ. ಮುಂದೆ ಏನಾಗ್ತದೆ ನೋಡೋಣ. ದಾಳಿಂಬೆ ಹಣ್ಣು ತುಡುಗಾಯ್ತು, ತಿಂದರು, ಕೊಟ್ಟರು, ಎಲ್ಲ ಮಜಾ ಮಾಡ್ರು. ಮುಂದೆ ಏನು ಮಾಡ್ತಾರೆ ನೋಡೋಣ.
The other really naughty thing I remember doing is riding the police horses that were left in the huge open area, green areas to graze. ಇನ್ನೊಂದು ಇಂಥ ತುಂಟತನದ ಕಥೆಯನ್ನು ಹೇಳ್ತಾರೆ ನೋಡ್ರಿ ಕಪಿಲ್ ದೇವರು. ಏನಪ್ಪ ಅಂದ್ರೆ ನೆನಪಾಗ್ತಾ, ಐ ರಿಮೆಂಬರ್, ನನಗೆ ನೆನಪಿದೆ, ಡೂಯಿಂಗ್ ಈಸ್ ರೈಡಿಂಗ್ ದ ಪೊಲೀಸ್ ಹಾರ್ಸಸ್. ನಾವು ಏನು ಮಾಡ್ತಿದ್ವಿ, ಪೊಲೀಸರ ಕುದುರೆಗಳನ್ನು ನಾವು ಓಡಿಸ್ತಾ ಇದ್ವಿ. ದ್ಯಾಟ್ ವೇರ್ ಲೆಫ್ಟ್ ಇನ್ ದ ಹ್ಯೂಜ್ ಓಪನ್ ಗ್ರೀನ್ ಏರಿಯಾಸ್ ಟು ಗ್ರೇಸ್. ಒಂದು ಅತ್ಯಂತ ಹ್ಯೂಜ್ ಅಂದರೆ ಏನ್ರಿ, ಬಿಗ್, ಅತ್ಯಂತ ದೊಡ್ಡದಾದ ಈ ಒಂದು ಹಸಿರು ಹುಲ್ಲಿನ ಗ್ರೌಂಡಲ್ಲಿ ಅವುಗಳನ್ನು ಪೊಲೀಸ್ ಕುದುರೆಗಳನ್ನು ಮೇಲಕ್ಕೆ ಬಿಡ್ತಾ ಇದ್ರು. ಆವಾಗ ನಾವು ಹತ್ತಿ ನಾವು ಓಡಿಸ್ಕೊಂಡು ಹೋಗ್ತಾ ಇದ್ವಿ. A few of my friends and I would go there regularly and try to ride them. ನಮ್ಮ ಗೆಳೆಯರಲ್ಲಿ ಮತ್ತು ನಾನು ಮತ್ತು ನನ್ನ ಗೆಳೆಯರೆಲ್ಲರೂ ಏನು ಮಾಡ್ತಿದ್ವಿ, ಅಲ್ಲಿ ಹೋಗ್ತಾ ಇದ್ವಿ ಪ್ರತಿನಿತ್ಯ. ಅವುಗಳನ್ನು ಹತ್ತೋದು, ಅವುಗಳನ್ನು ರೈಡ್ ಮಾಡೋದು, ಸವಾರಿ ಮಾಡೋದು ಪ್ರಯತ್ನ ಪಡ್ತಾ ಇದ್ವಿ ನಾವು. ದೇ ವೇರ್ ಹ್ಯೂಜ್ ಪೊಲೀಸ್ ಹಾರ್ಸಸ್. ಅಂದ್ರೆ ಪೊಲೀಸ್ ಕುದುರೆಗಳು ಭಾಳಷ್ಟು ದೊಡ್ಡವು ಇರ್ತಾವ್ರಿ, ಭಾಳಷ್ಟು ದೊಡ್ಡವು ಇದ್ದವು ಅಂತ ಹೇಳ್ತಾರೆ ಲೇಖಕರಲ್ಲಿ, ಕಪಿಲ್ ದೇವರಲ್ಲಿ. ನಾಟ್ ಯೂಸ್ ಟು clumsy children scrambling onto them, but despite innumerable falls and many a fright. ಏನಾಗ್ತಾ ಇತ್ತಪ್ಪ ಅಂದ್ರೆ, ನಾಟ್ ಯೂಸ್ ಟು ಕ್ಲಮ್ಸಿ ಚಿಲ್ಡ್ರನ್ ಅಂದರೆ ಚಿಕ್ಕ ಚಿಕ್ಕ ಬೇಜವಾಬ್ದಾರಿ ಈ ಹುಡುಗರಿಗೆ ಅವುಗಳನ್ನ ಹತ್ಲಿಕ್ಕೆ ಆಗ್ತಾ ಇರಲ್ಲ. ಸ್ಕ್ರ್ಯಾಂಬ್ಲಿಂಗ್ ಆನ್ ಟು ದೆಮ್ ಬಟ್ ಡಿಸ್ಪೈಟ್ ಇನ್ಯೂಮರೇಬಲ್ ಫಾಲ್ಸ್ ಆ್ಯಂಡ್ ಮೆನಿ ಅ ಫ್ರೈಟ್. ಅವು ಬಿದ್ದು ಮ್ಯಾಗಿಂದ ಏರಿ ಬಿದ್ದು ಅಂಜಿ ದಿಕ್ಕಾಪಾಲಾಗಿ ಓಡ್ತಾ ಇದ್ವು. ಇನ್ಯೂಮರೇಬಲ್ ಫಾಲ್ಸ್ ಆ್ಯಂಡ್ ಮೆನಿ ಆರ್ ಫ್ರೈಟ್. ನಾವು ಕೂಡ ಬಹಳಷ್ಟು ಎಣಿಕೆ ಇಲ್ಲದಷ್ಟು ಎಷ್ಟು ಸಲ ಬಿದ್ದು ಗೊತ್ತಿಲ್ಲ, ಆತನ ಹತ್ಲಾಕ ಆತನ ಸವಾರಿ ಮಾಡ್ಲಕ್ಕೆ ಹೋಗಿ ಬಹಳಷ್ಟು ಭಯವನ್ನು ಪಟ್ಟಿವಿ ನಾವು ಕೂಡ. ಫ್ರೈಟ್ ಅಂದರೆ ಏನ್ರಿ, ಫಿಯರ್, ಭಯ. ಐ ಲರ್ನ್ ಟು ರೈಡ್ ಆ್ಯಂಡ್ ಕಂಟ್ರೋಲ್ ಎ ಹಾರ್ಸ್. ಕೊನೆಯದಾಗಿ ನಾನು ಏನು ಮಾಡಿದೆ, ಈ ಕುದುರೆಯ ಸವಾರಿಯನ್ನು ಕಲಿತೆ. ಈ ಕುದುರೆಯನ್ನು ಯಾವ ರೀತಿ ಹಿಡಿತದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಕಲಿತೆ. ಇನ್ಫ್ಯಾಕ್ಟ್ even today I am quite comfortable on a horse without a saddle, as that was the way I had taught myself to ride. ಹೆಂಗೆ ಕುದುರೆ ಸವಾರಿ ಮಾಡೋದನ್ನು ನಾನು ಕಲ್ತೆಪ್ಪ ಅಂತಂದ್ರೆ, ಇವತ್ತಿಗೂ ಕೂಡ ಕುದುರೆಯ ಮೇಲಿರ್ತಕ್ಕಂಥ ಸ್ಯಾಡಲ್ ಅಂದರೆ ತಡಿ ಇರಲಿಕ್ಕೂ ಕೂಡ ನಾ ಇವತ್ತು ಕುದುರೆಯನ್ನು ರೈಡ್ ಮಾಡ್ತೀನಿ, ಸವಾರಿ ಮಾಡ್ತೀನಿ. ಅಷ್ಟು ಪರ್ಫೆಕ್ಟಾಗಿ ಈ ಪೊಲೀಸ್ ಕುದುರೆಗಳನ್ನು ಹೊಡೆಯೋದನ್ನು, ಸವಾರಿ ಮಾಡೋದನ್ನು ನಾನು ಕಲಿತೆ ಅಂತ ಕಪಿಲ್ ದೇವ್ರು ಹೇಳ್ತಾರೆ. ಒನ್ಸ್ ವಿ ಹ್ಯಾಡ್ ಲರ್ನ್ ಟು ಮಾಸ್ಟರ್ ದ ಹಾರ್ಸ್. ಒಂದು ಸಲ ನಾವು ಭಾಳಷ್ಟು ಮಸ್ತಾಗಿ ಆ ಕುದುರೆ ಓಡಿಸೋದನ್ನು ನಾವು ಕಲ್ತ್ವಿ, ಮಾಸ್ಟ್ರಿಯನ್ನು ಪಡೆದ್ವಿ ಅಂತ ಹೇಳ್ತಾರೆ. ದೇರ್ ವಾಸ್ ಒನ್ ಐ ಬಿಕಮ್ ಪರ್ಟಿಕ್ಯುಲರ್ಲಿ ಅಟ್ಯಾಚ್ ಟು. ಅದರಾಗ ಈ ಎಲ್ಲ ಕುದುರೆಗಳಲ್ಲಿ ಒಂದು ಕುದುರೆ ನನಗೆ ಭಾಳ ಇಷ್ಟ ಆಗಿತ್ತು, ಅದನ್ನೇ ನಾನು ಓಡಿಸ್ತಾ ಇದ್ದೆ, ಅದರ ಜೊತೆ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳ್ತಾರೆ ಕಪಿಲ್ ದೇವರು. We became more courageous and ventured out of the fenced area with horses. We became more courageous. ದಿನ ಕುದುರೆ ಹೊಡೆದು ಭಾಳ ಧೈರ್ಯವಂತರಾದೇವು ನಾವು. ಕರೇಜಿಯಸ್ ಅಂದ್ರೆ ಏನ್ರಿ, ಧೈರ್ಯವಂತರು. ಆ್ಯಂಡ್ ವೆಂಚೂರ್ಡ್ ಅಂದರೆ ಸಾಹಸಗಳನ್ನು ಮಾಡ್ಲಾತ್ತೀವಿ, ಮನಗಂಡ ಮಸ್ತ್ ರೈಡ್, ಜಂಪಿಂಗ್, ರೈಡಿಂಗ್ ಎಲ್ಲ ಮಾಡ್ಲಾಕತ್ತೀವಿ ನಾವು ಕುದುರೆ ಮ್ಯಾಗ ಕೂತು. ಒಳಗೊಮ್ಮೆ ಬೇಲಿ ಜಿಗಿಸಿ ಹೊರಗೆ ಹೋದ್ಬಿಟ್ಟಿವಿ ನಾವು. ಏರಿಯಾ ವಿತ್ ದ ಹಾರ್ಸ್, ಔಟ್ ಆಫ್ ದ ಏರಿಯಾ. ಬೇಲಿ ಜಿಗಿಸಿ ಹೊರಗೆ ಕರ್ಕೊಂಡು ಹೋದ್ವಿ, ಎಲ್ಲ ಕಡೆ ಸಿಟಿ ಎಲ್ಲ ಅಡ್ಡಾಡ್ಲಕ್ಕೆ ಹೋದ್ವಿ ನಾವು. ನೋ ಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ದ್ಯಾಟ್ ಐ ಬಿಟ್ ಆಫ್ ಮೋರ್ ದ್ಯಾನ್ ಐ ಕುಡ್ ಚೀವ್. ಯಾರೂ ಕೂಡ ನಾವು ಈ ರೀತಿ ಓಡಾಡಿಸೋದನ್ನು ನೋಡ್ತಾನೆ ಇರಲಿಲ್ಲ. ಐ ಡಿಸೈಡೆಡ್ ಟು ಟೇಕ್ ದ ಹಾರ್ಸ್ ಹೋಮ್ ಆ್ಯಂಡ್ ಹೌಸ್ ಹಿಮ್ ಇನ್ ಅವರ್ ಬ್ಯಾಕ್ ಗಾರ್ಡನ್. ನಾನು ನಿರ್ಧಾರ ಮಾಡಿದೆ. ಏನಂತ ನಿರ್ಧಾರ ಮಾಡಿದೆಪ್ಪ ಅಂತಂದ್ರೆ, ಯಾವ ಒಂದು ಕುದುರೆಗಳನ್ನು ನಾನು ಎಲ್ಲಿ ಒಯ್ಯಬೇಕು, ನಮ್ಮ ಮನೆಗೆ ಒಯ್ಯಬೇಕು. ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿಂದಿನ ಗಾರ್ಡನ್ನಲ್ಲಿ ಏನು ಮಾಡ್ಬೇಕ್ರಿ, ಕುದುರೆಗಳನ್ನು ಒಯ್ಯಬೇಕು ಅಂತ ಹೇಳಿ ಏನು ಮಾಡಿದ್ರಪ್ಪ ಅಂತಂದ್ರೆ ಕಪಿಲ್ ದೇವರು ನಿರ್ಧಾರ ಮಾಡಿದರು. ಅದಕ್ಕೆ ಏನಾಗ್ತದೆ ನಾವು ನೋಡೋಣ ಇಲ್ಲಿ. ಓಕೆ, ಹಿಂದೆ ನಾನು ಗಾರ್ಡನ್ ಒಳಗೆ ಒಯ್ದು ಕಟ್ಟಬೇಕು, ಅಲ್ಲಿ ಮೈತದ ಮಸ್ತ್ ಹಂಗೆ ಅಂತೇಳಿ ಕಪಿಲ್ ದೇವ್ರು ನಿರ್ಧಾರ ಮಾಡ್ತಾರೆ. ವಿಚ್ ವಾಸ್ ಅಬೌಟ್ 700 ಸ್ಕ್ವೇರ್ ಫೀಟ್ ಇನ್ ಸೈಜ್. ಆ ಒಂದು ನಮ್ಮ ಮನೆ ಹಿಂದಿನ ಗಾರ್ಡನ್ನು ಎಷ್ಟು ಸ್ಕ್ವೇರ್ ಫೀಟ್ ಇತ್ತಪ್ಪ ಅಂದ್ರೆ 700 ಸ್ಕ್ವೇರ್ ಫೀಟ್ ಗಾರ್ಡನ್ ಇತ್ತು. ದ ಹಾರ್ಸ್ ಕುಡ್ ಪ್ರೊಬೆಬಲಿ ಹ್ಯಾವ್ ಬೀನ್ ಟೆದರ್ಡ್ ದೇರ್. ಅಲ್ಲಿ ಅದನ್ನು
ಕಟ್ಬೋದಿತ್ತು, ಅದನ್ನು ಕಟ್ಟಿದೆ. ಬಟ್ ಐ ಹ್ಯಾಡ್ ನಾಟ್ ಆ್ಯಂಟಿಸಿಪೇಟೆಡ್ ದ ಸ್ಟ್ರಗಲ್ ಐ ವುಡ್ ಹ್ಯಾವ್. ಬಟ್ ನನಗೇನಾಗಲಿಲ್ಲಪ್ಪ ಅಂತಂದ್ರೆ ಈ ಕುದುರೆ ಒದ್ದಾಡ್ಲಿಕ್ಕೆ ನನಗಾಗಲ್ಲ. ಐ ಇನ್ ಗೆಟಿಂಗ್ ದ ಆ್ಯನಿಮಲ್ ಥ್ರೂ ದ ಟೈನಿ 5.5 foot by 2 doorway. ಇದನ್ನು ಒಯ್ದು ನನ್ನ ಗಾರ್ಡನಲ್ಲಿ ಕಟ್ಟಬೇಕಂತ ನಾನು ಮಾಡಿದ್ದೆ. ಬಟ್ ಏನಾಯ್ತಪ್ಪ ಅಂತಂದ್ರೆ ಐ ವುಡ್ ಹ್ಯಾವ್ ಇನ್ ಗೆಟಿಂಗ್ ದ ಆ್ಯನಿಮಲ್ ಥ್ರೂ ದ ಟೀನಿ ಚಿಕ್ಕ 5.5 foot ಎತ್ತರ 2 foot ಅಗಲ ನಮ್ಮ ಮನೆ ಬಾಗಿಲಿರ್ತಾವಲ್ರಿ, ಅಂಥ ಬಾಗಿಲ್ದಾಗ ಅದು ಕುದುರೆ ದೊಡ್ಡದಿತ್ತು. ಪೊಲೀಸ್ ಕುದುರೆಗಳಿದ್ರಪ್ಪ, ಅವು ಇದ್ರಾಗ ಹೋಗ್ತಾವ, ಒಯ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ವಿ ವೇರ್ ಕಾಟ್ ವಿದಿನ್ ಮಿನಿಟ್ಸ್ ಆಫ್ ಅರೈವಲ್. ನಾವು ಮನೆಗೆ ತರೋದ್ರಾಗಿ ಕುದುರೆಯನ್ನು ಸಿಕ್ಕಾಕೊಂಡ್ಬಿಟ್ವಿ. ದ ಹಾರ್ಸ್ ಆಫ್ ಕೋರ್ಸ್ ವಾಸ್ ಡ್ಯೂಲಿ ರಿಟರ್ನ್ ಆ್ಯಂಡ್ ಚಿಡ್ಡಿಂಗ್ ಐ ರಿಸೀವ್ಡ್ ಫ್ರಮ್ ಮೈ ಫಾದರ್ ಡಿಸ್ಕರೇಜ್ಡ್ ಮೈ ವೆಂಚರಿಂಗ್ ನಿಯರ್ ದ ಗ್ರೇಸಿಂಗ್ ಫೀಲ್ಡ್ಸ್ ಅಗೇನ್. ಸಿಕ್ಕಾಕೊಂಡ್ಬಿಟ್ಟಾಗ ಏನಾಯ್ತಪ್ಪ ಅಂದ್ರೆ ರಿಟರ್ನ್ ಆ್ಯಂಡ್ ದ ಚಿಡ್ಡಿಂಗ್ ಅಂದ್ರೆ ಏನು? ಬೆದರಿಸು. ಅವ್ರ ಅಪ್ಪ ಏನು ಮಾಡ್ತಾರಪ್ಪ ಅಂದ್ರೆ ಸಿಕ್ಕಂಗ ಬೆದರಿಸ್ತಾನೆ. ಅವಾಗ ಏನಾದ್ವಿ ನಾವು ಅಧೈರ್ಯಗೊಂಡ್ವಿ, ಡಿಸ್ಕರೇಜ್ ಆದ್ವಿ. ನನ್ನ ಸಾಹಸ ಇನ್ನೊಮ್ಮೆ ಎಲ್ರಿ ಪೊಲೀಸರು ಕುದುರೆ ತರೋದು ಮೇಯಿಸೋದು ಇದನ್ನು ಅಲ್ಲಿ ಹೋಗೋದು ಮಾಡತ್ತೀವ, ನಿನ್ನ ಚರ್ಮನ ಸುರಿತದಂದ ಅವರಪ್ಪ. ಯಾರಪ್ಪ? ಕಪಿಲ್ ದೇವರಪ್ಪ. ಅದಕ್ಕೆ ಆ ಕೆಲಸವನ್ನು ನಾನು ಬಿಟ್ಟೆ ಅಂಥೇಳಿ ಕಪಿಲ್ ದೇವ್ರು ಹೇಳ್ತಾರೆ. ಮುಂದೆ ಏನಾಗ್ತದೆ ನೋಡೋಣ್ರಿ. I was never very studious and always prepared to spend my time playing games and participating in athletics where I could use up my energy. I was never very studious. ನನಗೆ ಓದೋದ್ರಾಗ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು. ಆ್ಯಂಡ್ ಆಲ್ವೇಸ್ ಪ್ರಿಪೇರ್ಡ್ ಟು ಸ್ಪೆಂಡ್ ಮೈ ಪ್ಲೇಯಿಂಗ್ ಗೇಮ್ಸ್. ನನ್ನ ಇಡೀ 24 ತಾಸಿನಲ್ಲಿ ಒಂದು 10-12 ತಾಸು ಎದಕ್ಕೆ ಸಮಯ ಕೊಡ್ತಿದ್ದೆಪ್ಪ ಅಂತಂದ್ರೆ ನಾನು ಆಟವನ್ನು ಆಡೋದಕ್ಕೆ ಸಮಯ ಕೊಡ್ತಿದ್ದೆ. ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಇನ್ ಅಥ್ಲೆಟಿಕ್ಸ್. ಈ ಅಥ್ಲೆಟಿಕ್ ಗೇಮ್ಗಳಲ್ಲಿ ಆಟಗಳಲ್ಲಿ ನಾನು ಭಾಗವಹಿಸೋದನ್ನು ನಾನು ಇಷ್ಟಪಡ್ತಿದ್ದೆ. ಫೇರ್ ಐ ಕುಡ್ ಯೂಸ್ ಆಫ್ ಮೈ ಎನರ್ಜಿ. ನಾವು ಓದೋದು ಬರೆದ್ರಾಗ ನನ್ನ ಎನರ್ಜಿಯನ್ನು ಹಾಕ್ತಿರಲಿಲ್ಲ. ಆಟ ಓಟ ಅಥ್ಲೆಟಿಕ್ಸ್ ಗೇಮ್ಗಳಲ್ಲಿ ನನ್ನ ಶಕ್ತಿಯನ್ನು ಯೂಸ್ ಮಾಡ್ತಾ ಇದ್ದೆ, ಅವುಗಳಿಗೆ ನಾವು ಒಲವು ತೋರಿಸ್ತಾ ಇದ್ದೆ. ಐ ವೆಂಟ್ ಟು ಎ ಸ್ಮಾಲ್ ಲೋಕಲ್ ಸ್ಕೂಲ್ ದಟ್ ಹ್ಯಾಡ್ ಫ್ಯೂ ಕ್ರಿಕೆಟಿಂಗ್ ಫೆಸಿಲಿಟೀಸ್. ನಾನು ಒಂದು ಚಿಕ್ಕ ಅಲ್ಲೇ ಸ್ಥಳೀಯ ಒಂದು ಶಾಲೆಗೆ ಹೋಗ್ತಾ ಇದ್ದೆ. ಅಲ್ಲಿ ಏನಿತ್ತಪ್ಪ ಅಂದರೆ ಕ್ರಿಕೆಟ್ ಆಡ್ತಕ್ಕಂಥ ಸೌಲಭ್ಯಗಳು, ಬಾಟು ಬ್ಯಾಲು ಸ್ಟಂಪು ಎಲ್ಲ ಸೌಲಭ್ಯಗಳು ಅಲ್ಲಿದ್ವು. ದ ಗೇಮ್ಸ್ ದೇ ಆಫರ್ಡ್ ಆಟ್ ದಟ್ ಟೈಮ್ ವೇರ್ ಬಾಸ್ಕೆಟ್ಬಾಲ್. ಆ ಒಂದು ಚಿಕ್ಕ ಸ್ಕೂಲಲ್ಲಿ ನಮಗೆ ಏನೇನು ಆಡಲಿಕ್ಕೆ ಅವಕಾಶ ಕೊಟ್ರಪ್ಪ ಅಂತಂದ್ರೆ ಬಾಸ್ಕೆಟ್ಬಾಲ್ ಆಡ್ಲಿಕ್ಕೆ ಕೊಟ್ಟರು, ಫುಟ್ಬಾಲನ್ನು ಆಡಲಿಕ್ಕೆ ಅವಕಾಶ ಕೊಟ್ಟರು, ಟೇಬಲ್ ಟೆನ್ನಿಸ್ಸು ಮತ್ತು ಹಾಕಿ ಇಷ್ಟ ಆಟಗಳನ್ನು ನಮಗೆ ಆಡಲಿಕ್ಕೆ ಅವಕಾಶ ಎಲ್ಲಿತ್ತು. ಆ ಮಟೀರಿಯಲ್ಸು ಅಲ್ಲಿ ಇದ್ವು. ಫುಟ್ಬಾಲ್ಗಳಿದ್ವು, ಬಾಸ್ಕೆಟ್ಬಾಲ್ಗಳಿದ್ವು, ಟೇಬಲ್ ಟೆನ್ನಿಸ್ ಇತ್ತು, ಹಾಕಿ ಇತ್ತು, ಕ್ರಿಕೆಟ್ ಬ್ಯಾಟು ಬಾಲು ಸ್ಟಂಪ್ಗಳಿದ್ವು. ಇಷ್ಟೆಲ್ಲ ಈ ಆಟಕ್ಕೆ ಸಂಬಂಧಿಸಿದ ವಸ್ತುಗಳು ಅಲ್ಲಿದ್ವು ಅಂತ ಹೇಳ್ತಾರೆ. ಪ್ರೊಬಬಲಿ ಬಿಕಾಸ್ ಆಲ್ ದೇ ರಿಕ್ವೈರ್ಡ್ ವಾಸ್ ಎ ಬಾಲ್, ಅ ಕಪಲ್ ಆಫ್ ಸ್ಟಿಕ್ಸ್ ಆ್ಯಂಡ್ ಎ ನೆಟ್ಸ್. ಪ್ರೊಬಬಲಿ ಬಿಕಾಸ್ ಆಲ್ ದೇ ರಿಕ್ವೈರ್ಡ್ ವಾಸ್ ಎ ಬಾಲ್. ಆಡ್ಲಿಕ್ಕೆ ಏನು ಬೇಕ್ರಿ? ಒಂದು ಬಾಲ್ ಬೇಕು, ಕಪಲ್ ಆಫ್ ಸ್ಟಿಕ್ಸ್ ಆ್ಯಂಡ್ ಎ ನೆಟ್ ಬೇಕಲ್ರಿ. ಈ ಒಂದು ವಾಲಿಬಾಲ್ ಆಡ್ಬೇಕಂದ್ರೆ ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ಅವಕಾಶ ನಮ್ಗೆ ಅಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವೇನು ಮಾಡೋಣ್ರಿ ಈಗ ನೋಡೋಣ. ಓಕೆ, 1 minute. ಓಕೆ, ಐ ವಾಸ್ ಫೇರ್ಲಿ ಗುಡ್ ಆಟ್ ಆಲ್ ಗೇಮ್ಸ್. ನಾನೇನಪ್ಪ ಅಂದ್ರೆ ಎಲ್ಲ ಆಟಗಳನ್ನು ಬಹಳಷ್ಟು ಚೆನ್ನಾಗಿ ಆಡ್ತಾ ಇದ್ದೆ. ಎಕ್ಸೆಪ್ಷನಲಿ ಗುಡ್ ಆಟ್ ಅಥ್ಲೆಟಿಕ್ಸ್. ಸ್ಪೆಷಲ್ಲಾಗಿ ನಾನು ಎದುರಾಗ ಚೆನ್ನಾಗಿ ಆಡ್ತಾ ಇದ್ದೆಪ್ಪ ಅಂದರೆ ಈ ಅಥ್ಲೆಟಿಕ್ಸ್ ಗೇಮ್ಗಳನ್ನು ಬಹಳಷ್ಟು ಚೆನ್ನಾಗಿ ನಾನು ಆಡ್ತಾ ಇದ್ದೆ. ಬಟ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಫುಟ್ಬಾಲರ್. ಬಟ್ ನಾ ಏನು ಮಾಡಿದ್ದೆಪ್ಪ ಅಂದರೆ ಕನಸನ್ನು ಕಂಡುಕೊಂಡಿದ್ದೆ. ಯಾವ ರೀತಿ ನಾನು ಕನಸನ್ನು ಕಂಡುಕೊಂಡಿದ್ದೆಪ್ಪ ಅಂತಂದ್ರೆ ಒಂದು ದೊಡ್ಡ ಫುಟ್ಬಾಲ್ ಆಟಗಾರ ನಾನು ಆಗಬೇಕು ಅಂತ ಹೇಳಿಕೆ ನಾನು ಏನು ಮಾಡಿದ್ದೆ? ಕನಸನ್ನು ಕನಸು ಕಂಡಿದ್ದೆ. I worked hard at that time and was selected to play for my school. ನಾನು ಬಹಳಷ್ಟು ಕಷ್ಟಪಟ್ಟು ಏನು ಮಾಡಿದೆಪ್ಪ ಅಂತಂದ್ರೆ ಈ ಆಡೋದನ್ನು ಕಲಿತೆ ಮತ್ತು ನಾನು ಏನು ಮಾಡಿದೆಪ್ಪ ಅಂದ್ರೆ ಈ ಒಂದು ಶಾಲಾ ಮಟ್ಟದ ಆಟದಲ್ಲಿ ಸೆಲೆಕ್ಟ್ ಆದೆ. ಫಾರ್ಚುನೇಟ್ಲಿ ಆಲ್ ಆಫ್ ಮೈ ಫ್ರೆಂಡ್ಸ್ ವೇರ್ ಇಂಟ್ರೆಸ್ಟೆಡ್ ಇನ್. ನನ್ನ ಜೊತೆ ಅದೃಷ್ಟವಶಾತ್ ನನ್ನ ಫ್ರೆಂಡ್ಸು ಕೂಡ ಆಡಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ರು.
ಆ್ಯಂಡ್ ಪ್ಲೇಯರ್ ಕ್ರಿಕೆಟ್ ಆ್ಯಂಡ್ ದೇ ಕನ್ವಿನ್ಸ್ಡ್ ಮೀ ಟು ಚೇಂಜ್ ಮೈ ಗೇಮ್. ನನ್ನ ಕನಸೇನಾಗಿತ್ತು, ಫುಟ್ಬಾಲರ್ ಆಗಬೇಕನ್ನಿತ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೂಡಿ ನನಗೇನು ಮಾಡಿದರು, ಮನಸ್ಸನ್ನು ಮನವರಿಕೆ ಮಾಡಿಸಿದರು, ಮನಸ್ಸನ್ನು ಚೇಂಜ್ ಮಾಡಿದರು. ಎಲ್ಲಿಗೆ ತೊಗೊಂಬಂದರು, ಫುಟ್ಬಾಲ್ ಬಿಟ್ಟು ಕ್ರಿಕೆಟ್ಗೆ ತೊಗೊಂಬಂದರು. that is a decision I will always be grateful to them. ನಾನು ಯಾವಾಗಲೂ ಅವರಿಗೆ, ನನ್ನ ಗೆಳೆಯರಿಗೆ ಚಿರಋಣಿಯಾಗಿರ್ತೀನಿ, ಕೃತಜ್ಞನಾಗಿರ್ತೀನಿ. ಯಾಕಪ್ಪ ಅಂದರೆ ಇವತ್ತು ಈ ಕಪಿಲ್ ದೇವ್ ಅಂತಕ್ಕಂಥ ಹೆಸರು ಕ್ರಿಕೆಟ್ನಲ್ಲಿ ಒಂದು ಇತಿಹಾಸವನ್ನು ಸೇರಿರ್ತಕ್ಕಂಥದ್ದು. ಈ ಕ್ರಿಕೆಟ್ ಆಟದಲ್ಲಿ ಬಹಳಷ್ಟು ನಾನು ಇವತ್ತು ಸಾಧನೆ ಮಾಡೋದಕ್ಕೆ ಕಾರಣ ನನ್ನ ಗೆಳೆಯರು ಅಂತ ಅವರಿಗೆ ಚಿರಋಣಿಯನ್ನು ಹೇಳ್ತಾರೆ ಇಲ್ಲಿ ಕಪಿಲ್ ದೇವರು. ಆ್ಯಸ್ ದೇ ಅನ್ಕಾನ್ಷಿಯಸ್ಲಿ ಇಂಟ್ರೊಡ್ಯೂಸ್ಡ್ ಮೀ ಟು ದ ಗೇಮ್ ಫಾರ್ ವಿಚ್ ಐ ವಾಸ್ ಮೇಡ್. ಇವತ್ತು ನಾನು ಬಹಳಷ್ಟು ರೆಕಾರ್ಡ್ಸ್ಗಳನ್ನು, ದಾಖಲೆಗಳನ್ನು ನಾನು ಮಾಡಿದ್ದೀನಿ. ಅದಕ್ಕೆಲ್ಲ ಕಾರಣ ನನ್ನ ಗೆಳೆಯರು ಅಂತ ಏನಪ್ಪ ಅಂದ್ರೆ ಇಲ್ಲಿ ಯಾರು ಹೇಳ್ತಾರಪ್ಪ ಅಂದರೆ ಕಪಿಲ್ ದೇವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಈ ಒಂದು ಸ್ಟೋರಿಯನ್ನು, ಈ ಒಂದು ಮೈ ಬಿಗಿನಿಂಗ್ಸ್, ಈ ಕಪಿಲ್ ದೇವರ ಪ್ರಾರಂಭ ಹೇಗಿತ್ತು ಅನ್ನೋದನ್ನು ನೋಡೋಣ. slowly almost imperceptibly I switched from one game to other and began to spend a lot of my time on the cricket field. almost imperceptibly ಅಂದರೆ ಏನಪ್ಪ ಅಂದ್ರೆ ನೋಡಲು ಅಸಾಧ್ಯವಾಗಿರ್ತಕ್ಕಂಥದ್ದು. ನಾನು ಸಾವಕಾಶ ಫುಟ್ಬಾಲನ್ನು ಬಿಟ್ಟು ಕ್ರಿಕೆಟ್ ಕಡೆ ಬಂದಾಗ ಐ ಸ್ವಿಚ್ಡ್ ಫ್ರಾಮ್ ಒನ್ ಗೇಮ್ ಟು ಅದರ್, ಫುಟ್ಬಾಲ್ನಿಂದ ಕ್ರಿಕೆಟನ್ನು ಚೇಂಜ್ ಮಾಡಿದೆ. ಆ್ಯಂಡ್ ಬಿಗ್ಯಾನ್ ಟು ಸ್ಪೆಂಡ್ ಅ ಲಾಟ್ ಆಫ್ ಮೈ ಟೈಮ್, ನನ್ನ ಇಡೀ ಸಮಯವನ್ನು ಎದಕ್ಕೆ ಕೊಟ್ಟೆಪ್ಪ ಅಂತಂದ್ರೆ ಆನ್ ದ ಕ್ರಿಕೆಟ್ ಫೀಲ್ಡ್. ಫುಟ್ಬಾಲ್ ಬಿಟ್ಟು ಇಡೀ ದಿನವನ್ನು ನನ್ನ ಪ್ರಾಕ್ಟೀಸನ್ನು ಕ್ರಿಕೆಟ್ ಫೀಲ್ಡಲ್ಲಿ, ಕ್ರಿಕೆಟ್ ಮೈದಾನದಲ್ಲಿ ನಾನು ಕಳೀತಾ ಇದ್ದೆ. ನ್ಯಾಚುರಲಿ ಐ ಪ್ಲೇಡ್ ಎ ನಂಬರ್ ಆಫ್ ಇಂಟರ್ ಸ್ಕೂಲ್ ಟೂರ್ನಮೆಂಟ್ಸ್. ಈ ಬಹಳಷ್ಟು ಈ ಅಂತರ್ಶಾಲೆಗಳ, ಇನ್ನುಳಿದ ಶಾಲೆಗಳ ಜೊತೆ ಈ ಟೂರ್ನಮೆಂಟ್ ಕ್ರಿಕೆಟ್ ಆಟಗಳನ್ನು ನಾನು ಆಡಿದೆ. ಆ್ಯಂಡ್ ಕೇಮ್ ಟು ಬಿ ನೋಟಿಸ್ಡ್ ಆ್ಯಸ್ ಅ ಪ್ರಾಮಿಸಿಂಗ್ ಲ್ಯಾಡ್ ಅಂದ್ರೆ ಏನು, ಭರವಸೆ ಹುಡುಗ. ಎಲ್ಲರೂ ನಾನು ಬಹಳಷ್ಟು ಚೆನ್ನಾಗಿ ಬ್ಯಾಟನ್ನು ಆಡ್ತಾಯಿದ್ದೆ, ಬ್ಯಾಟಿಂಗನ್ನು ಆಡ್ತೆ, ಬೌಲಿಂಗ್ ಮಾಡ್ತಾಯಿದ್ದೆ, ಆಲ್ರೌಂಡರ್ ಆಗಿ ನಾನು ಫೇಮಸ್ ಆದೆ. ನನ್ನ ಮೇಲೆ ಎಲ್ಲರೂ ಭರವಸೆಯನ್ನು ಇಟ್ಟರು. ಇನ್ಕ್ಲೂಡಿಂಗ್ ಇನ್ ದ ಲೋಕಲ್ ಪ್ರೆಸ್ಸಲ್ಲಿ ಕೂಡ, ನ್ಯೂಸ್ ಪೇಪರಲ್ಲಿ ಕೂಡ ನನ್ನದೇ ಹವಾ ಆಯಿತು ಅಂತ ಕಪಿಲ್ ದೇವರು ಹೇಳ್ತಾರೆ ನನ್ನ ಒಂದು ಪ್ರಾರಂಭ ದಿನಗಳಲ್ಲಿ. ಬಟ್ ಇಟ್ ವಾಸ್ ಆಲ್ ಮೆರಿಲಿ ಫನ್ಸ್ ಟು ಸ್ಟಾರ್ಟ್ ವಿತ್. ಬಟ್ ಇದೆಲ್ಲ ಯಾವ ರೀತಿ ಆಯ್ತಪ್ಪ ಅಂದ್ರೆ, ಮೆರಿಲಿ ಮೀನ್ಸ್ ಸಂತೋಷದಿಂದ, ಒಂದು ಈ ಫನ್ ಹುಚ್ಚುತನದಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಐ ಕುಡ್ ನೆವರ್ ಹ್ಯಾವ್ ಇಮ್ಯಾಜಿನ್ಡ್ ಫೇರ್ ಕ್ರಿಕೆಟ್ ವುಡ್ ಲೀಡ್ ಮೀ ಆ್ಯಂಡ್ ಐ ಸರ್ಟನ್ಲಿ ಹ್ಯಾಡ್ ನೋ ಪ್ಲ್ಯಾನ್ಸ್ ದೆನ್ ಆಫ್ ಬಿಕಮಿಂಗ್ ಎ ಪ್ರೊಫೆಷ್ನಲ್ ಆಟ್ ಆಲ್. ನನಗೂ ಗೊತ್ತೇ ಇರಲಿಲ್ಲ, ನಾನು ಯಾವತ್ತೂ ಕೂಡ ಕಲ್ಪನೆನೇ ಮಾಡಿಕೊಂಡಿಲ್ಲ. ಏನಂತ ಹೇಳ್ಕಿರಂದ್ರೆ, ಕ್ರಿಕೆಟು ಇವತ್ತು ಈ ರೀತಿಯಾಗಿರ್ತಕ್ಕಂಥ, ಸರ್ಟನ್ಲಿ ಮೀನ್ಸ್ ಖಚಿತವಾಗಿರ್ತಕ್ಕಂಥ ಈ ಒಂದು ಪ್ರೊಫೆಷ್ನಲ್ ಕ್ರಿಕೆಟಿಗೆ ನಾನು ಕ್ರಿಕೆಟರ್ ಆಗ್ತೀನಿ ಅಂತ ಹೇಳಿಕಿರಿಂದ, ಇಷ್ಟೊಂದು ಕ್ರಿಕೆಟ್ದಲ್ಲಿ ನಾನು ಇತಿಹಾಸವನ್ನು ಕ್ರಿಯೇಟ್ ಮಾಡ್ತೀನಿ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಅಂತ ಈ ಕಪಿಲ್ ದೇವ್ರು ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೋರಿಯನ್ನು, ಯಾವ ಸ್ಟೋರಿ ರೀ, ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಕಪಿಲ್ ದೇವರ ಒಂದು ಮೈ ಬಿಗಿನಿಂಗ್ಸನ್ನು ನಾವು ನೋಡಿದ್ವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಕ್ಲಾಸು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದ್ದರೆ ನೀವೇನು ಮಾಡ್ರಪ್ಪ ಅಂದರೆ, ನಿಮಗೂ ಕೂಡ ಯೂಸ್ ಆಗಿದೆ, ಹಾಗೆ ಕೂಡ ನಿಮ್ಮ ಫ್ರೆಂಡು ಕೂಡ ಯೂಸ್ ಆಗಲಿ ಅಂತ ಶೇರ್ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಆ ಒಂದು ಡೌಟ್ಸ್ಗಳಿಗೆ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಎಲ್ಲ ಒಂದು 8th 9th 10th 7th ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಎಲ್ಲ ಲೆಸನ್ಗಳು ಇಲ್ಲಿ ಇದ್ರಾವೆ. ನೀವು ಚೆನ್ನಾಗಿ ಕಲಿರಿ ಅಂತ ಹೇಳ್ತಾ, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಯುವರ್ ಯೂಟ್ಯೂಬ್ ಚಾನಲ್, ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸ್ ಆಫ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ, ಮುಂದಿನ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಸೂನ್.